ಲಾಸ್ಟ್ ಎಂಡಿನ ವೆದರ್ ಚೆನ್ನಾಗಿತ್ತು. ಅದಾದಮೇಲೆ ರಾಮದೇವ್ರ ಬೆಟ್ಟಕ್ಕೆ ಹೋದಾಗಲೂ ವೆದರ್ ಚೆನ್ನಾಗಿತ್ತು. ಸೊ ನಮ್ಮ ಲಕ್ ಅನಿಸುತ್ತೆ, ನಾವು ಹೋಗಿದ್ದನ್ನೆಲ್ಲ ವೆದರ್ ಚೆನ್ನಾಗಿದೆ. ಇಲ್ಲೊಂದು ಮಾರ್ಗ ಇದೆ, ಇದು ಯಾವುದು ಇದನ್ನು ನೋಡೋಣ ಬನ್ನಿ. ಇದು ಯಾವ ಕಡೆಯಿಂದ ಅಂತ ಮೋಸ್ಟ್ಲಿ ಈ ಕಡೆಯಿಂದ ಇನ್ನೊಂದು ರೋಡ್ ಇತ್ತಲ್ಲ ಆ ಕಡೆಗೆ ನಾವು ಲೆಫ್ಟ್ ತೊಗೊಂಡ್ವಿ. ರೈಟ್ ಸೈಡ್ಗೆ ಇತ್ತಲ್ಲ ಅದು ಈ ಕಡೆಯಿಂದ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಆ ಕಡೆಯಿಂದ ರೋಡ್ ಇದೆ, ನೀವು ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು. ಸೊ ನಾವು ಈ ಕಡೆಯಿಂದನೇ ಹೋಗೋಣ. ಸೊ ಇಲ್ಲಿ ಯಾವುದೇ ಪಾರ್ಕಿಂಗ್ ಫೀಸ್ ಆಗಲಿ ಎಂಟ್ರಿ ಫೀಸ್ ಆಗಲಿ ತೊಗೊಳೋದಿಲ್ಲ. ಫ್ರೀ ಎಂಟ್ರಿ, ಫ್ರೀ ಪಾರ್ಕಿಂಗು. ಸೊ ನೋಡ್ಬೋದು ಇಲ್ಲಿ ಎಂಟ್ರಿ ಸುಮಾರು ಇವೆ. ಇಲ್ಲಿ ಎಂಟ್ರಿ ಆದಮೇಲೆ ಸೊ ಇಲ್ಲಿ ಮೇಲೆ ಹೋಗ್ಬೋದು ಅನಿಸುತ್ತೆ. ಬನ್ನಿ ಅಲ್ಲೋ ನೋಡ್ಕೊಬರೋಣ. ಇಲ್ಲಿ ಕೊಳ ಇದೆ. ಸೊ ನೋಡ್ಬೋದು ಇಲ್ಲಿ. ಸೊ ಅವಾಗಲೇ ಬೆಟ್ಟದ ಮೇಲ್ಗಡೆ ನೀರು ಸ್ಟೋರ್ ಮಾಡ್ಕೊಳಕ್ಕೆ ಹಿಂಗೆಲ್ಲ ಜಾಗ ಇದೆ ನೋಡಿ. ಸೊ ಮೇಲೆ ನೋಡೋಣ ಹೇಗಿದೆ ಅಂತ. ಬಂದಮೇಲೆ ಆ ಜಾಗ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ಹೋಗೋಣ. ದಾರಿ ಇಲ್ಲದೆ ಕಡೆ ಎಲ್ಲ ದಾರಿ ಮಾಡ್ಕೊಂಡು ಹೋಗೋಣ. ಅಡ್ವೆಂಚರ್ಸ್ ಅದೇ ಅಲ್ವಾ. ಸೊ ಇಲ್ಲಿ ಇನ್ನೊಂದು ವಾಚ್ ಟವರ್. ನೋಡ್ಬೋದು ಅಲ್ಲಿ ಫುಲ್ ಟಾಪ್ ಎಂಡ್ ಇರೋದು. ಮೇಲೆ ಹೋಗೋಣ. ಏನೋ ಆಗಿದೆ, ಏನೋ ಗೊತ್ತಿಲ್ಲ. ಸೊ ಮೆಟ್ಲು ಹೇಗಿದೆ, ಫುಲ್ ಡೀಪ್ ಹೋಗಿದೆ. ಹುಷಾರಾಗಿರ್ಬೇಕು, ಹುಷಾರಾಗಿ ಇಳಿಬೇಕು. ಸ್ಲಿಪ್ ಆದರೆ ಐಸಿಡಿ ಹತ್ರ ಬರ್ತಿದೆ, ನೆಮ್ಮೆ ಆಗೋದಂತ ಗ್ಯಾರಂಟಿ. ಹತ್ಬೇಕಾರೆ ಹೆಂಗೆ ಹತ್ಬಿಟ್ಟು ಸೊ ಇಳಿಬೇಕಾದ್ರೆ ಇವಾಗ ಸ್ವಲ್ಪ ಚಾಲೆಂಜ್ ಆಗಿರುತ್ತೆ. ಸ್ವಲ್ಪ ಸ್ಲಿಪ್ ಆದರೂ ರಿಸ್ಕ್ ಇಲ್ದಂಗೆ ಕೆಳಗೆ ಹೋಗಿರ್ತೀವಿ. ಸೊ ಸ್ಲಿಪ್ಪರ್ಸ್ ಹಾಕೊಂಡ್ಬಂದರೆ ಹುಷಾರಾಗತ್ತೆ, ಹುಷಾರಾಗಿ ಬರ್ಬೇಕಿಲ್ಲಿ.
ಯಾರು ರೈಸ್ ಆಗಿದ್ದಾರೆ ಆಲ್ರೆಡಿ ನೋಡ್ಬೋದು. ಕೊಳದಲ್ಲೂ ಇಲ್ಲಿ ಆಂಜನೇಯ ಕಿತ್ಕೆತ್ತಿದ್ದಾರೆ ಕೊಳದಲ್ಲಿ ಸೆಂಟ್ರ್ ಒಂದು ಕಲ್ಲಲ್ಲಿ. ನಮ್ಮ ಇಂಡಿಯಾದಲ್ಲಿ ಆಂಜನೇಯ ಸ್ವಾಮಿ ರಾಮನ ಭಕ್ತನೇ ಆದರು. ರಾಮದೇವರಿಗಿನ್ನ ಆಂಜನೇಯನ ಗುಡಿಗಳು ಜಾಸ್ತಿ ಇರೋದು. ಸೊ ಇಲ್ಲಿ ಸ್ಟೋರ್ ಆಗೋದು ಅನಿಸುತ್ತೆ, ನೋಡ್ಬೋದು. ಇಲ್ಲಿ ಸ್ಟೋರ್ ಆಗಿ ಇಲ್ಲಿ ಹೋಗ್ತಿತ್ತು ಅನಿಸುತ್ತೆ, ಅಷ್ಟು ಐಡಿಯಾ ಇಲ್ಲ. ಸೊ ಇಲ್ಲಿ ಹೋಗ್ಬೋದು ಅನಿಸುತ್ತೆ, ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಹೋಗಿ ಅಲ್ಲಿ ಸ್ಟೋರ್ ಆಗ್ತಿತ್ತು ಅನಿಸುತ್ತೆ. ಸೊ ಇದು ಯಾವ ರಾಜರ ಫೋರ್ಟು, ಏನು ಎತ್ತ, ಯಾವ ಡೈನೆಸ್ಟಿ ಏನೂ ಗೊತ್ತಿಲ್ಲ. ಸೊ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಜಾಗದ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಗೊತ್ತಿದ್ರು ನನಗಂತೂ ಏನೂ ಗೊತ್ತಿಲ್ಲ. ಜಾಗ ಎಲ್ಲಿದೆ ಮತ್ತು ಇದು ಏಕಶಿಲಾ ಬೆಟ್ಟ ಅಂತ ಅಷ್ಟೇ ಗೊತ್ತಿರೋದು. ಬರೀ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೂ ಸಪೋರ್ಟ್ ಸಿಕ್ಕಾಗುತ್ತೆ. ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಇಷ್ಟ ಆಗಿಲ್ಲ ಅಂದರೂ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಸೊ ನೋಡ್ಬೋದು ಸುತ್ತಮುತ್ತ ಅಲ್ಲೂ ಬೆಟ್ಟಗಳಿವೆ. ಸೊ ಇಲ್ಲಿಂದಾಚೆ ಮೆಟ್ಲುಗಳನ್ನ ಸ್ವಲ್ಪ ಕೊರೆದಿದ್ದಾರೆ, ನೋಡ್ಬೋದು. ಸೊ ನಾವು ಹೋಗಿದ್ವಲ್ಲ ಆ ಕಡೆ, ಅದು ಪ್ಲೇಸು. ಸೊ ಇಲ್ಲಿ ನೋಡ್ಬೋದು ಹೇಗಿದೆ ಜಾಗ, ಫುಲ್ ಡೀಪ್ ಆಗಿದೆ. ಎನರ್ಜಿ ಫುಲ್ ಇಲ್ಲೇ ಖಾಲಿ ಆಗ್ತಿದೆ. ಇಡ್ಲಿ ಹೊಡೆ ತಿಂದಿದ್ದು. ಸೊ ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ, ಇಲ್ಲಾಂದರೆ ಗೊತ್ತಾಗಲ್ಲ. ನೋಡ್ಬೋದಿಲ್ಲ ಕಾಣ್ತೇವೆ ಇವು. ಸೊ ರೆಸ್ಟ್ ಮಾಡಿದ್ದಾಯಿತು. ಎಷ್ಟೊತ್ತು ಕೆಳಗಡೆ. ಸೊ ಈಗ ಮೇಲೆ ಹೋಗೋಣ. ವ್ಯೂ ಮಾತ್ರ ಸಖತ್ತಾಗಿದೆ, ಜಾಗನೂ ಹಂಗೆ ಇದೆ. ಸೊ ಯಾರು ಕೆಳಗಡೆ ಸ್ಲಿಪ್ಪರ್ ಬಿಟ್ಟು ಹತ್ತಿದ್ದಾರೆ. ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ, ಸ್ಲಿಪ್ ಆಗೋದು ಗ್ಯಾರಂಟಿ. ಸೊ ಕೇರ್ಫುಲ್ ಆಗಿರಿ, ಶೂ ಹಾಕೊಂಡ್ರೆ ಬೆಟರು. ಸ್ವಲ್ಪ ಗ್ರಿಪ್ ಇರೋ ಶೂ ಹಾಕೊಂಬನ್ನಿ. ಶೂ ಹಾಕೊಂಬಂದನು
ಡೀಪ್ ಆಗಿದೆ ಇಲ್ಲಿ. ಮೆಟ್ಲು ಜಸ್ಟ್ ಕೊಡ್ತಿದ್ದಾರೆ ಅಷ್ಟೇ ನೋಡ್ಬೋದು ಈ ಥರ. ಸ್ವಲ್ಪ ಈ ಥರ ಇದ್ರೂ ಪರವಾಗಿಲ್ಲ. ಬಟ್ ಲಾಸ್ಟ್ ಟೈಮ್ ನಾನು ಹೋಗಿದ್ದು ಮತ್ತು ಸಾವಂದುರ್ಗ ಇದೆಯಲ್ಲ, ಅದು ಮೆಟ್ಲು ಕೊಡ್ತಿರ್ಲಿಲ್ಲ ನಾನು ಲಾಸ್ಟ್ ಟೈಮ್ ಹೋದಾಗ. ಸೊ ಬನ್ನಿ ಬೇಗ ಮೇಲೆ ಹೋಗೋಣ. ಗೋಮಟೇಶ್ವರ ಬೆಟ್ಟದ ಮೇಲೆ ಅಲ್ಲಿ ಸೇಮ್ ಒಂದಿಷ್ಟು ದೂರ ಇದೇ ಥರ ಮೆಟ್ಟಿದೆ, ಸ್ಟ್ರೈಟಾಗಿ ಸ್ಲೋಪಾಗಿ. ಸೊ ನಿಧಾನಕ್ಕೆ ಹೋದರೆ ಬೇಗ ಎನರ್ಜಿ ಲಾಸ್ ಆಗುತ್ತೆ. ಎನರ್ಜಿ ಇದ್ದಾಗಲೇ ಎಷ್ಟಾಗುತ್ತೆ ಅಷ್ಟು ಬೇಕಾಗ್ತದೆ. ಸೊ ನೋಡಿದ್ರೆ ಎನರ್ಜಿ ಇಲ್ಲಿ ಖಾಲಿ ಆಯ್ತು ನಂದು. ಮಂಡಿ ಅಂತೂ ಹೆವಿ ಪೇಯ್ನ್ ಬರುತ್ತೆ. ನೋಡ್ಬೋದು ಇಲ್ಲಿ ಯಾವುದೇ ಥರ ಮೆಟ್ಲಿಲ್ಲ, ಜಸ್ಟ್ ಇಟ್ಕೊಳ್ಳೋದು ಗ್ರಿಪ್ ಇದೆ ಅಷ್ಟೇ. ಇಲ್ಲಿ ಚಪ್ಪಲಿ ಹಾಕೊಂಬಂದರೆ ಪಕ್ಕ ಸ್ಲಿಪ್ ಆಗುತ್ತೆ, ಹುಷಾರಾಗಿ ಬಂದಿದೆ ಬರೋರು. ನೋಡ್ಬೋದು ಇಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಯಾವುದೇ ಥರ ಮೆಟ್ಲಿಲ್ಲ. ಸೊ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫುಲ್ ಸ್ಟಕ್ ಆಗಿದ್ದಾರೆ ಇಲ್ಲಿ, ಹೋಗೋದಲ್ಲೇ ಬರೋದಲ್ಲೇ. ಸೊ ಇನ್ನು ನಾವು ಅಲ್ಲಿ ಹೋಗಿ ಫುಲ್ ಟಾಪ್ಗೆ ಹೋಗಬೇಕು. ಸೊ ಬನ್ನಿ ನಾವು ಪಾಸ್ ಆಗೋಣ ಇಲ್ಲಿಂದ. ಸೊ ಸದ್ಯ ಬಿಸಿಲಿಲ್ಲ, ಸ್ವಲ್ಪ ಬಚಾವು. ಸೊ ಬರೋರು ಸಿಂಪಲಾಗಿ ಒಂದು ಟಿ ಶರ್ಟು, ಅದು ಫುಲ್ ತೆಳ್ಳೆ ಟಿ ಶರ್ಟ್ ಹಾಕೊಂಬಂದು ಒಂದು ನೈಟ್ ಪ್ಯಾಂಟ್ ಹಾಕೊಂಡ್ಬಿಡಿ. ಸೊ ಜೀನ್ಸ್ ಪ್ಯಾಂಟ್ ಆದರೆ ತುಂಬ ಹಿಂಸೆ ಆಗುತ್ತೆ. 3-5 ಬರೋರು ಬಂದರೂ ಓಕೆನೇ. ಸೊ ಬನ್ನಿ ನಾವು ಹೋಗೋಣ ಮೇಲೆ. ನೋಡ್ಬೋದು ಫುಲ್ ವ್ಯೂ ಹೇಗಿದೆ ಅಂತ.